ಅಪವಾದವನ್ನ ಮೀರಿ ಗೆಲ್ಲುತ್ತಾ ಭಾರತ ತಂಡ. ಹೇಗಿದೆ ಪಿಚ್? ಟಿ20 ಇತಿಹಾಸದಲ್ಲೇ ಯಾವ ತಂಡವೂ ಕೂಡ ವಿಶ್ವಕಪ್ ಉಳಿಸಿಕೊಂಡಂತಹ ಉದಾಹರಣೆ ಇಲ್ಲ. ಅಹಮದಾಬಾದ್ನಲ್ಲಿ ಅಪವಾದವನ್ನ ಮೀರಿ ಗೆಲ್ಲುತ್ತಾ ಭಾರತ ತಂಡ. ಹೇಗಿದೆ ಪಿಚ್? ಟಿ20 ಇತಿಹಾಸದಲ್ಲೇ ಯಾವ ತಂಡವೂ ಕೂಡ ವಿಶ್ವಕಪ್ ಉಳಿಸಿಕೊಂಡ ಉದಾಹರಣೆಗಳಿಲ್ಲ. ಸತತ 2ನೇ ಬಾರಿ ಫೈನಲ್ ತಲುಪಿರುವಂತಹ ಟೀಂ ಇಂಡಿಯಾ ಸಾಧನೆ ಸಜ್ಜಾಗಿದೆ. ಮಾರ್ಚ್ 8ರಂದು ಭಾರತ ವರ್ಸಸ್ ನ್ಯೂಜಿಲೆಂಡ್ ನಡುವೆ ಟಿ20 ವಿಶ್ವಕಪ್ ಫೈನಲ್ ಪಂದ್ಯವಿರುತ್ತೆ. ಫೈನಲ್ ತಲುಪಿರುವಂತಹ ನ್ಯೂಜಿಲೆಂಡ್ ತಂಡ ಟೀಂ ಇಂಡಿಯಾಗೆ ಸುಲಭದ ತುತ್ತಲ್ಲ. ಟಿ20 ವಿಶ್ವಕಪ್ನಲ್ಲಿ ಇತ್ತ 2 ತಂಡಗಳು 3 ಬಾರಿ ಮುಖಾಮುಖಿ. ಅಷ್ಟರಲ್ಲೂ ಕಿವೀಸ್ ಮಿಸ್ ಆಗಿದೆ. ನ್ಯೂಜಿಲೆಂಡ್ ವಿರುದ್ಧ ಟಿ20 ವಿಶ್ವಕಪ್ನಲ್ಲಿ ಭಾರತ ಒಂದೇ ಒಂದು ಪಂದ್ಯವನ್ನು ಸಹ ಗೆದ್ದಿಲ್ಲ. ಫೈನಲ್ ಪಂದ್ಯ ನಡೆಯುವ ಅಹಮದಾಬಾದ್ ಮೋದಿ ಸ್ಟೇಡಿಯಂ ಪಿಚ್ ಅಂದುಕೊಂಡಂತಿಲ್ಲ. ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಟೀಮ್ ಇಂಡಿಯಾದು ಕಳಪೆ ಪ್ರದರ್ಶನದ ಹಿಸ್ಟರಿ ಇದೆ. 2023ರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಹೀನಾಯವಾಗಿ ಸೋಲನ್ನ ಕಂಡಿತ್ತು. ಈ ಬಾರಿ ಟಿ20 ವಿಶ್ವಕಪ್ ಸೂಪರ್ 6 ಹಂತದಲ್ಲೂ ದಕ್ಷಿಣ ಆಫ್ರಿಕಾ ವಿರುದ್ಧ ಸೋಲನ್ನ ಅನುಭವಿಸಿತ್ತು. ಮೋದಿ ಕ್ರೀಡಾಂಗಣದಲ್ಲಿ ಭಾರತಕ್ಕೆ ಯಶಸ್ಸು ಸಿಕ್ಕಿದ್ದು ಕಡಿಮೆ ಎಂಬುದೇ ಕಳವಳದ ಸಂಗತಿ. ಹಿಂದಿನ ದಾಖಲೆ ಗಮನಿಸಿದ್ರೆ ಈ ಪಿಚ್ನಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ತಂಡಕ್ಕೆ ಹೆಚ್ಚು ಯಶಸ್ಸು ಸಿಕ್ಕಿರುವಂತದ್ದು. ಆದ್ರೆ ಸದ್ಯ ರಾತ್ರಿ ವೇಳೆ ಇಬ್ಬನಿ ಪ್ರಭಾವ ಹೆಚ್ಚಿದೆ. ಚೇಸಿಂಗ್ ಮಾಡಿದ ತಂಡಕ್ಕೆ ಹೆಚ್ಚು ಯಶಸ್ಸು ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ಟಾಸ್ ಗೆಲ್ಲುವಂತಹ ತಂಡ ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಅಹಮದಾಬಾದ್ನಲ್ಲಿ ಅಪವಾದವನ್ನ ಮೀರಿ ಗೆಲ್ಲುತ್ತಾ ಭಾರತ ತಂಡ. ಪಿಚ್ ಹೇಗಿದೆ ಅನ್ನೆಲ್ಲ ಮಾಹಿತಿ ಇದು. ಟಿ20 ಇತಿಹಾಸದಲ್ಲಿ ಯಾವ ತಂಡವೂ ಕೂಡ ವಿಶ್ವಕಪ್ ಉಳಿಸಿಕೊಂಡಂತಹ ಉದಾಹರಣೆಗಳಿಲ್ಲ. ಸತತವಾಗಿ ಈಗ 2ನೇ ಬಾರಿಗೆ ಫೈನಲ್ ತಲುಪಿದೆ ಟೀಮ್ ಇಂಡಿಯಾ. ಹೊಸ ಸಾಧನೆಗೆ ಸಜ್ಜಾಗಿದೆ ಟೀಮ್ ಇಂಡಿಯಾ. ಇನ್ನು ಮಾರ್ಚ್ 8ರಂದು ಭಾರತ ವರ್ಸಸ್ ನ್ಯೂಜಿಲೆಂಡ್ ನಡುವೆ ಟಿ20 ವಿಶ್ವಕಪ್ ಫೈನಲ್ ಪಂದ್ಯವಿರುತ್ತೆ. ಫೈನಲ್ ಪಂದ್ಯವನ್ನ ನ್ಯೂಜಿಲೆಂಡ್ ತಂಡ ಟೀಮ್ ಇಂಡಿಯಾಗೆ ಸುಲಭದ ಮಾತಲ್ಲ. ಅಷ್ಟು ಈಸಿಯಾಗಿ ಮಣಿಸೋಕ್ಕಾಗಲ್ಲ ನ್ಯೂಜಿಲೆಂಡ್ನಲ್ಲ. ಆದರೆ ಟಿ20 ವಿಶ್ವಕಪ್ಗಳಲ್ಲಿ ಈ 2 ತಂಡಗಳು 3 ಬಾರಿ ಮುಖಾಮುಖಿ ಆಗಿರುವಂಥದ್ದು. ಅಷ್ಟರಲ್ಲೂ ಕಿವೀಸ್ ಗೆಲುವನ್ನು ಕಂಡಿತ್ತು. ಇನ್ನು ನ್ಯೂಜಿಲೆಂಡ್ ವಿರುದ್ಧ ಟಿ20 ವಿಶ್ವಕಪ್ನಲ್ಲಿ ಭಾರತ ಒಂದೇ ಒಂದು ಪಂದ್ಯವನ್ನು ಸಹ ಗೆದ್ದಿಲ್ಲ. ಇನ್ನು ಫೈನಲ್ ಪಂದ್ಯ ನಡೆಯುವಂತಹ ಅಹಮದಾಬಾದ್ ಮೋದಿ ಸ್ಟೇಡಿಯಂ ಏನಿದೆಯಲ್ಲ, ಈ ಪಿಚ್ ಅಂದುಕೊಂಡಂತಿಲ್ಲ. ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಟೀಮ್ ಇಂಡಿಯಾದು ಯಾವತ್ತೂ ಕೂಡ ಕಳಪೆ ಪ್ರದರ್ಶನವೇ ಆಗಿರುವಂಥದ್ದು. ಅಂಥದ್ದೇ ಹಿಸ್ಟರಿ ಇದೆ. 2023ರ ಏಕದಿನ ವಿಶ್ವಕಪ್ ಫೈನಲಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಹೀನಾಯವಾಗಿ ಸೋಲನ್ನ ಕಂಡಿತ್ತು. ಈ ಬಾರಿ ಟಿ20 ವಿಶ್ವಕಪ್ ಸೂಪರ್ 6 ಹಂತದಲ್ಲೂ ದಕ್ಷಿಣ ಆಫ್ರಿಕಾ ವಿರುದ್ಧ ಸೋಲನ್ನ ಅನುಭವಿಸಿತ್ತು. ಮೋದಿ ಕ್ರೀಡಾಂಗಣದಲ್ಲಿ ಭಾರತಕ್ಕೆ ಯಶಸ್ಸು ಅನ್ನುವಂಥದ್ದು ಸಿಕ್ಕಿದ್ದು ಕಡಿಮೆನೆ. ಹಾಗಾಗಿ ಈ ಬಾರಿ ಏನಾಗುತ್ತೋ ಅನ್ನುವಂಥ ಕಳವಳ ಈಗ ಮನೆ ಮಾಡಿದೆ. ಹಿಂದಿನ ದಾಖಲೆಗಳನ್ನು ಗಮನಿಸಿದ್ರೆ ಈ ಪಿಚ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ತಂಡಕ್ಕೆ ಫಸ್ಟ್ ಯಶಸ್ಸು ಸಿಕ್ಕಿರುವಂಥದ್ದು, ಹೆಚ್ಚು ಯಶಸ್ಸು ಲಭ್ಯವಾಗಿರುವಂಥದ್ದು. ಆದರೆ ಸದ್ಯ ರಾತ್ರಿ ವೇಳೆ ಇಬ್ಬನಿ ಪ್ರಭಾವ ಹೆಚ್ಚಿದೆ. ಚೇಸಿಂಗ್ ಮಾಡಿದಂಥ ತಂಡಕ್ಕೆ ಹೆಚ್ಚು ಯಶಸ್ಸು ಅನ್ನಲಾಗ್ತಿದೆ. ಹೀಗಾಗಿ ಟಾಸ್ ಗೆಲ್ಲುವಂಥ ತಂಡ ಮೊದಲು ಫೀಲ್ಡಿಂಗ್ ಆಯ್ದುಕೊಳ್ಳುವಂಥ ಸಾಧ್ಯತೆಯೇ ಜಾಸ್ತಿ ಕಾಣಿಸ್ತಿದೆ. ಒಟ್ನಲ್ಲಿ ಅಹಮದಾಬಾದ್ನಲ್ಲಿ ನಡೆಯುವಂಥ ಈ ಪಂದ್ಯ ಕುತೂಹಲವನ್ನು ಕೆರಳಿಸಿದೆ. ಭಾರತಕ್ಕೆ ಒಂದು ರೀತಿಯ ಸವಾಲಾಗಿ ಪರಿಣಮಿಸಿದೆ. ಜೊತೆಗೆ ಭಾರತ ಏನು ಅಂತ ಸಾಧನೆ ತೋರ್ಲಿಕ್ಕೂ ಟೀಮ್ ಇಂಡಿಯಾ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ.